ಹಾಯ್ ಫ್ರೆಂಡ್ಸ್, ನಿನ್ನೆ ಒಂದು ಅನಾಥ ಹುಡುಗಿಯ ಪ್ರೇಮ ಕಥೆ ಏನಾಯಿತು ಅಂತ ಪಾರ್ಟ್ 3ನಲ್ಲಿ ತಿಳಿಸಿದ್ದೆ. ಹುಡುಗಿಯ ಮದುವೆ ಆಯಿತು, ಅವಳ ಜೀವನ ಹೇಗಿರುತ್ತೆ ಮುಂದೆ ಅಂತ ಪಾರ್ಟ್ 4ಅಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹುಡುಗಿ ಅಣ್ಣ ಹುಡುಗಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾನೆ. ಆದರೆ ಆ ಹುಡುಗಿಗೆ ಜೀವನ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಖುಷಿಯಾಗಿ ಆಡಿಕೊಂಡು ಸುಖವಾಗಿದ್ದಿದ್ದ ಹುಡುಗಿ ಸಡನ್ನಾಗಿ ಒಂದಿನ ಗಂಡನ ಮನೆಗೆ ಹೋಗಿ ಎಲ್ಲರ ಜೊತೆ ಅಡ್ಜಸ್ಟ್ ಆಗಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಅವಳಿಗೆ ಕಷ್ಟ ಕೂಡ ಆಗುತ್ತೆ. ಎಲ್ಲರನ್ನು ನೋಡಿ ತುಂಬ ಭಯದಿಂದ ಬದುಕ್ತಾ ಇರ್ತಾಳೆ. ಎಲ್ಲರೂ ಅಂದರೆ ಅವ್ರ ಮನೇಲಿ ಒಂದು 6-7 ಮೆಂಬರ್ಸ್ ಇರ್ತಾರೆ. ಅಂದರೆ ಗಂಡನ ತಂಗಿದಿರು, ಅವರ ಗಂಡಂದರು, ಮಕ್ಕಳು, ಮಾವ, ಅತ್ತೆ ಇರ್ತಾರೆ. ಎಲ್ಲರನ್ನು ನೋಡಿ ತುಂಬ ಭಯದಿಂದ ಬದುಕ್ತಾ ಇರ್ತಾಳೆ ಹುಡುಗಿ. ಅವಳು ಅಂದ್ಕೊತಾಳೆ, ಇವರೆಲ್ಲ ಇದ್ದು ನಾನು ಒಂಟಿನ ಅನ್ನೋ ಭಾವನೆ ಯಾವಾಗಲೂ ಕಾಡ್ತಾ ಇರುತ್ತೆ ಅವಳಿಗೆ. ಯಾರೂ ಅಡ್ಜಸ್ಟ್ ಆಗಲ್ಲ ಅವಳ ಜೊತೆ. ಇವಳು ಅಡ್ಜಸ್ಟ್ ಆಗೋಕ್ಕೆ ಪ್ರಯತ್ನ ಪಡಲ್ಲ. ಇವಳು ಯಾವಾಗಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾಳೆ. ಮುಂದೆ ಹೇಗೆ ನನ್ನ ಜೀವನ ಏನು ಮಾಡೋದು ಅಂತ ಯಾವಾಗಲೂ ಟೆನ್ಷನಲ್ಲಿರ್ತಾಳೆ. ಹಾಗೆ ಕಾಲ ಕಳೀತಾ ಇರ್ತಾಳೆ. ಅವಳ ಮನಸ್ಸಿನ ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಅಂದರೆ ಫೋನ್ ಇರುತ್ತೆ, ಯಾರಿಗೆ ಕಾಲ್ ಮಾಡಬೇಕಂದ್ರೂ ಮೆಸೇಜ್ ಮಾಡಬೇಕಂದ್ರೂ ತುಂಬ ಭಯ ಪಡ್ತಾ ಇರ್ತಾಳೆ ಆ ಹುಡುಗಿ. ಒಂದಿನ ತವ್ರ ಮನೆಗೆ ಹೋಗ್ತಾಳೆ. ಹೋಗಿ ಖುಷಿಯಾಗಿ ಇರ್ತಾಳೆ. ಖುಷಿಯಾಗಿ ಅಂದರೆ ತುಂಬ ತುಂಬ ಖುಷಿಯಾಗಿ, ಆಕಾಶದಲ್ಲಿ ಹಾರ್ತಾ ಇದ್ದೀನೇನೋ ನಾನು ಅನ್ನೋವಷ್ಟು ಖುಷಿಯಾಗಿ ಇರ್ತಾಳೆ. ಆ ಹುಡುಗಂಗೆ ಕಾಲ್ ಮಾಡ್ತಾಳೆ. ಇವಳ ಮನಸ್ಸಲ್ಲಿ ತುಂಬ ನೋವಿರುತ್ತೆ. ಅಂದರೆ ಗಂಡನ ಮನೇಲಿ ಈ ಥರ ಎಲ್ಲ ಇರೋದು ಸಿಚುವೇಶನ್ನು ಹೀಗೆಲ್ಲ ಇರುತ್ತೆ, ಹೀಗಿದ್ದೀನಿ ನಾನು ಅನ್ನೋ ನೋವನ್ನು ಹೇಳ್ಕೊಳ್ಳೋದಿಲ್ಲ ಹುಡುಗನ ಹತ್ರ. ಭಯ ಅಷ್ಟೇ ಹೇಳ್ಕೊತಾಳೆ. ತುಂಬ ಟೈಮ್ ಮಾತಾಡ್ತಾಳೆ. ಹುಡುಗ ನೀನು ನಂಬರ್ ಕೊಡು ಅಂತ ಕೇಳ್ತಾನೆ. ಆದರೆ ಅದೇ ನಂಬರು, ಆದರೆ ಕಾಲ್ ಮೆಸೇಜ್ ಮಾಡಬೇಡ ಅಂತ ಹೇಳ್ತಾಳೆ. ನಾನೇ ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ರೆಸ್ಪಾನ್ಸ್ ಮಾಡು, ನೀನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಹುಡುಗ ಸರಿ ಆಯಿತು, ನೆಕ್ಸ್ಟ್ ಯಾವಾಗ ಕಾಲ್ ಮಾಡ್ತೀಯಾ ಅಂತ ಕೇಳ್ತಾನೆ. ಇನ್ನು ಎಷ್ಟು ದಿನ ಊರಲ್ಲಿರ್ತೀಯಾ ಅಂತ ಕೇಳಿದಾಗ ಇನ್ನು 1 ವೀಕು ಊರಲ್ಲೇ ಇರ್ತೀನಿ, ಹೋಗೋವರೆಗೂ ಕಾಲ್ ಮೆಸೇಜ್ ಮಾಡ್ತಾ ಇರ್ತೀನಿ, ಡೋಂಟ್ ವರಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಖುಷಿ ಪಡ್ತಾನೆ. ಅವಳು ಮನೆಗೆ ಹೋಗ್ತಾಳೆ. ಹುಡುಗನ ಜೊತೆ ಮಾತಾಡಿ ಆದಮೇಲೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ್ರೆ ಸಡನ್ನಾಗಿ ಗಂಡ ಹೇಳ್ತಾನೆ, ನಾಳೆನೇ ಹೋಗಬೇಕು, ನಾವು ಹೋಗೋಣ ಅಂತ ಹೇಳ್ತಾನೆ. ಇವಳು ಅಯ್ಯೋ ನಾನು ಇವಾಗ ತಾನೇ ಮಾತಾಡ್ಕೊಂಬಂದೆ, ನಾನು ಇನ್ನೂ 1 ವೀಕ್ ಇರ್ತೀನಿ ಅಂತ ಹೇಳಿದ್ದೆ, ಇವಾಗ ಸಡನ್ನಾಗಿ ಹೋಗೋಣ ಅಂತ ಹೇಳ್ತಿದ್ದಾನಲ್ಲ, ಏನು ಮಾಡೋದು, ಇವನಿಗೆ ಹೇಗೆ ಅಪ್ಡೇಟ್ ಮಾಡಲಿ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹುಡುಗಿ. ಆಮೇಲೆ ಅವಳು ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಗಂಡನ ಹತ್ರ. ಯಾಕಂದರೆ ಅವನು ಏನು ಹೇಳ್ತಾನೋ ಅದೇ, ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾನೆ ಅವನು. ಸೊ ಅವನ ಜೊತೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಲ್ಲ, ಕ್ಲೋಸ್ ಇರಲ್ಲ ಹುಡುಗಿ. ಸೊ ಹೋಗಲೇಬೇಕಾಗುತ್ತೆ. ಸೊ ತುಂಬ ಬೇಜಾರಾಗಿ ಹೋಗ್ತಾಳೆ ಹುಡುಗಿ. ಏನು ಮಾಡೋದು, ಹುಡುಗಂಗೆ ಕಾಲ್ ಮಾಡಿ ಹೇಳೋ ಸಿಚುವೇಶನಲ್ಲಂತೂ ಇರೋದಿಲ್ಲ ಹುಡುಗಿ. ತುಂಬ ಬೇಜಾರಲ್ಲಿ ಹೋಗ್ತಾಳೆ. ಇನ್ನು ಮತ್ತೆ ಅದೇ ಮನೆಗೆ ಹೋಗಬೇಕು, ಜೈಲ್ ಥರ ವನವಾಸ, ಅದೇ ವನವಾಸ, ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ, ಒಬ್ಬಳೇ ಒಂಟಿಯಾಗಿರಬೇಕು, ಗಂಡನ ಹತ್ರ ಬೇರೆ ಕ್ಲೋಸ್ ಆಗಿರೋದಿಲ್ಲ, ಯಾವಾಗಲೂ ಭಯ ಪಟ್ಕೊಂಡು ಜೈಲಲ್ಲಿರೋ ಥರ ವನವಾಸ ಪಡ್ತಾ ಇರಬೇಕಲ್ಲ ಅನ್ನೋ ಅದೇ ಯೋಚನೆಯಲ್ಲಿ ಹೋಗ್ತಾಳೆ. ಒಬ್ರಿಗೊಬ್ರು ಯಾರೂ ಅಲ್ಲಿ ಹುಡುಗಿನ ಅರ್ಥ ಮಾಡ್ಕೊಳ್ಳೋರೇ ಇರೋದಿಲ್ಲ ಆ ಮನೇಲಿ. ತುಂಬ ಬೇಜಾರಲ್ಲಿ ಇರ್ತಾಳೆ ಹುಡುಗಿ. ಸ್ವಲ್ಪ ದಿನಗಳು ಕಳೆದ ಮೇಲೆ ಹುಡುಗಂಗೆ ಕಾಲ್ ಮಾಡ್ತಾಳೆ. ಮಾತಾಡ್ತಾ ಇರ್ತಾಳೆ. ಹುಡುಗ ಹೇಳ್ತಾನೆ, ನಾನು ನಿನ್ನ ಮೀಟ್ ಮಾಡಬೇಕು, ನಿನ್ನನ್ನು ನೋಡಬೇಕು ಅಂತ ಹೇಳ್ತಾನೆ. ಇವಳ ಪರಿಸ್ಥಿತಿ ನೋಡಿದ್ರೆ ಹೀಗೆ, ಅಂದರೆ ಭಯದಿಂದ ಬದುಕ್ತಾ ಇರೋ ಹುಡುಗಿ ಸಡನ್ನಾಗಿ ಮೀಟ್ ಆಗೋಕ್ಕೆ ಹೇಗೆ ಧೈರ್ಯ ಮಾಡ್ತಾಳೆ, ಹೇಗೆ ಸಾಧ್ಯ ಅದು? ಇವಾಗ ಆಗಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಯಾವಾಗಾದರೂ ಅಂತ ಹೇಳ್ತಾಳೆ ಹುಡುಗಂಗೆ. ಹುಡುಗ ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟ್ ಯಾವಾಗ ಕಾಲ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅಂದರೆ ಹುಡುಗಿ ಯಾವಾಗ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಫಸ್ಟ್ ಕೇಳೋ ಸೆಂಟೆನ್ಸ್ ಅದೇ ಇರುತ್ತೆ, ಯಾವಾಗ ಕಾಲ್ ಮಾಡ್ತೀಯಾ ನೆಕ್ಸ್ಟು. ಅಂದರೆ ಇವತ್ತು ಕಾಲ್ ಮಾಡಿ ಮಾತಾಡಿದ್ರೆ ಈ ನೆಕ್ಸ್ಟ್ ಕಾಲ್ ಕಟ್ ಮಾಡಿದ್ರೆ ನೆಕ್ಸ್ಟು ಎಷ್ಟೋ ತಿಂಗಳುಗಳು ಕಳೆದ ಮೇಲೇ ಹುಡುಗಿ ಕಾಲ್ ಮಾಡಿರ್ತಾಳೆ.
ಅಂದರೆ ಅವಳ ಸಿಚುವೇಶನ್ ಹಾಗಿರುತ್ತೆ. ಅದಕ್ಕೋಸ್ಕರ ಹುಡುಗ ಯಾವಾಗ ನೋಡಿದ್ರು ಫಸ್ಟ್ ಅದನ್ನೇ ಕೇಳ್ತಾನೆ, ಯಾವಾಗ ಕಾಲ್ ಮಾಡ್ತೀಯಾ ನೆಕ್ಸ್ಟು ಅಂತ. ಅಂದರೆ ಯಾವುದೇ ಹುಡುಗ ಆಗಲಿ ಹುಡುಗಿ ಆಗಲಿ ಅಷ್ಟೇ, ಲವ್ ಮಾಡ್ತಾ ಇರೋರು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿರೋರು, ಅದು ಅಂದರೆ ಅವರಿಗೆ ಆ ಭಯ ಇರುತ್ತೆ, ಆ ನೋವಿರುತ್ತೆ. ಬಟ್ ಹೇಳ್ಕೊಳ್ಳೋದಿಲ್ಲ ಆ ಹುಡುಗ. ಅವಳ ಹತ್ರ ಯಾವತ್ತೂ ಆ ನೋವನ್ನು ಹೇಳ್ಕೊಳ್ಳೋದಿಲ್ಲ. ಹುಡುಗಿಗೆ ಅರ್ಥ ಆಗುತ್ತೆ. ಆದರೆ ಹುಡುಗಿ ಅವಳು ಮನೆ ಪರಿಸ್ಥಿತಿನ ಅವನ ಹತ್ರ ಹೇಳ್ಕೊಳ್ಳಲ್ಲ. ಹೇಳ್ತಾಳೆ, ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ ಅಂತ. ಯಾವಾಗ ಫ್ರೀ ಆಗ್ತೀಯಾ ಅಂತ ಕೇಳ್ತಾನೆ. ಗೊತ್ತಿಲ್ಲ ನನಗೆ. ಅಂದರೆ ದೊಡ್ಡ ಫ್ಯಾಮಿಲಿ ಇರುತ್ತೆ. ಸೊ ಅವ್ರ ಮುಂದೆ ಎಲ್ಲ ಕಾಲ್ ಮಾಡೋದು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಮೆಸೇಜ್ ಮಾಡೋದು ಎಲ್ಲ ಆಗಲ್ಲ. ತುಂಬ ಕಷ್ಟ ಇರುತ್ತೆ ಆ ಹುಡುಗಿಗೆ. ಸೊ ಅದನ್ನು ಯಾವುದೂ ಹೇಳ್ದೆ ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಅವನ ನೆನಪಲ್ಲೇ ಕಾಲ ಕಳೀತಾ ಇರ್ತಾಳೆ ಹುಡುಗಿ. ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಾಳೆ. ಒಂದಿನ ಗಂಡಂಗೆ ಆ ಹುಡುಗಿ ಮೇಲೆ ಅನುಮಾನ ಹುಟ್ಟುತ್ತೆ. ಅಂದರೆ ಹೆಂಡತಿ ಮೇಲೆ ಅನುಮಾನ. ಇವಳು ಯಾರ್ದ್ರ ಜೊತೆ ಮಾತಾಡ್ತಾಳೆ, ಬೇರೆ ಕಡೆ ಅಫೈರ್ ಇದೆ ಅಂತ ಡೌಟ್ ಪಡ್ತಾನೆ. ಅವಳನ್ನು ಕೇಳೋಕ್ಕೆ ಅವನ ಹತ್ರ ಏನೂ ಸಾಕ್ಷಿ ಇರೋದಿಲ್ಲ. ಸುಮ್ಮನೆ ಡೌಟ್ ಪಡ್ತಾ ಇರ್ತಾನೆ. ಸೊ ಅದಕ್ಕೆ ಸುಮ್ಮನೆ ಇರ್ತಾನೆ ಅವನು. ಹುಡುಗಿ ಮೊಬೈಲ್ನ ಚೆಕ್ ಮಾಡ್ತಾನೆ. ಆವಾಗ ಹುಡುಗಿ ಸಿಗಾಕೊಂತಾಳೆ. ಕೇಳ್ತಾನೆ, ಯಾರ ಜೊತೆ ಮಾತಾಡೋದು ನೀನು ಅಂತ. ಆವಾಗ ಹುಡುಗಿ ಬೇಗ ಆ ಹುಡುಗನ ನಂಬರ್ನ ಡಿಲೀಟ್ ಮಾಡಿಬಿಡ್ತಾಳೆ. ಯಾವತ್ತಿಗೂ ನಿಜ ಒಪ್ಕೊಳ್ಳೋದೇ ಇಲ್ಲ. ಆವಾಗ ಅಂದರೆ ತುಂಬ ಟಾರ್ಚರ್ ಕೊಡ್ತಾ ಇರ್ತಾನೆ. ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ ಆ ಹುಡುಗಿ ಮೇಲೆ ಅವನಿಗೆ. ಸೊ ತುಂಬ ಅಂದರೆ ತುಂಬ ಟಾರ್ಚರ್ ಕೊಡ್ತಾನೆ. ಹೊಡೆಯೋದು, ಬಡಿಯೋದು, ಬೈಯೋದು, ಯಾವಾಗಲೂ ಟಾರ್ಚರ್ ಕೊಡ್ತಾ ಇರ್ತಾನೆ. ಸೊ ಅವನೊಬ್ಬನೇ ಟಾರ್ಚರ್ ಕೊಡಲ್ಲ. ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಸೇರಿ ಆ ಹುಡುಗಿಗೆ ತುಂಬ ಟಾರ್ಚರ್ ಕೊಡ್ತಾರೆ. ತುಂಬ ಅಂದರೆ ಬಾಯಿ ಬಂದಂಗೆ ಬೈಯೋದು, ಮನಸ್ಸಿಗೆ ತುಂಬ ನೋವು ಮಾಡೋದು, ಹೇಗೆ ಬೇಕೋ ಹಾಗೆ ಮಾತಾಡೋದು, ಅದನ್ನೆಲ್ಲ ತುಂಬ ಸಹಿಸ್ಕೊಂಡು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಕೊನೆಗೆ ಅವಳ ಮೊಬೈಲ್ ಕೂಡ ಅವಳಿಗೆ ಕೊಡೋದಿಲ್ಲ, ಇಸ್ಕೊಂಡ್ಬಿಟ್ಟಿರ್ತಾರೆ. ಮೊಬೈಲ್ ಇರಲ್ಲ ಹುಡುಗಿ ಹತ್ರ. ಮನೆಯವ್ರ ಹತ್ರ ಮಾತಾಡೋಕ್ಕೆ ಕೂಡ ಫೋನ್ ಇರೋದಿಲ್ಲ ಅವಳ ಹತ್ರ. ಅವಳನ್ನು ಇನ್ನೂ ಒಂಟಿಯಾಗಿ ತುಂಬಾ ಕುಗ್ಗಿಸ್ಬಿಡ್ತಾರೆ. ಎಷ್ಟು ಕುಗ್ಗಿಸ್ತಾರೆ ಅಂದರೆ, ಇನ್ನು ಜೀವನ ಇಲ್ಲ, ಇಷ್ಟೇ ನನ್ನ ಜೀವನ, ಇದೇನಾ ಅನ್ನೋವಷ್ಟು ನಾನು ಒಂಟಿ, ನಾನು ಯಾವತ್ತಿದ್ರು ಅನ್ನೋ ಭಾವನೆ ಇನ್ನೂ ಹೆಚ್ಚಾಗಿ ಕಾಡ್ತಾ ಇರೋದು. ತುಂಬ ಕುಗ್ಗಿ ಹೋಗ್ತಾಳೆ ಹುಡುಗಿ. ಅಂದರೆ ಅವ್ರ ಮನೇಲಿ ಆ ಥರ ಸಿಚುವೇಶನ್ ಇರುತ್ತೆ. ಎಲ್ಲರೂ ಚುಚ್ಚಿ ಮಾತಾಡೋದು, ಹೇಗೆ ಬೇಕೋ ಹಾಗೆಲ್ಲ ಬಿಹೇವ್ ಮಾಡೋದು, ತುಂಬ ನೋವಾಗೋ ಥರ ಮಾತಾಡೋದು. ಅಂದರೆ ತವ್ರ ಮನೇಲಿ ಹಾಗಿರಲಿಲ್ಲ ಹುಡುಗಿ. ಸುಖವಾಗಿ ಬೆಳ್ಕೊಂಡು ಇದ್ದಿದ್ದ ಹುಡುಗಿ ಆ ಥರ ಸಡನ್ನಾಗಿ ಗಂಡನ ಮನೆಗೆ ಹೋಗಿ ಆ ಥರ ಎಲ್ಲ ಚೇಂಜ್ ಆಗಬೇಕು ಅಂದರೆ ಅದು ಯಾರಿಗೇ ಆಗಲಿ ಕಷ್ಟ ಅನಿಸುತ್ತೆ. ಒಂದಿನ ಕೂಡ ಅಷ್ಟೊಂದು ಟಾರ್ಚರ್ ಕೊಟ್ಟರು, ಎಲ್ಲ ಸಹಿಸ್ಕೊಂಡು ಒಂದಿನ ಕೂಡ ಅವಳು ಲವ್ ಮಾಡಿದ ಹುಡುಗನ ಹತ್ರ ಆಗಲಿ ಅಥವಾ ಅವ್ರ ತವ್ರ ಮನೆಯಲ್ಲೇ ಆಗಲಿ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ ಆ ಹುಡುಗಿ. ನನಗೆ ಈ ಥರ ಟಾರ್ಚರ್ ಕೊಡ್ತಿದ್ದಾರೆ, ನನ್ನನ್ನು ಎಲ್ಲರೂ ಬೈತಾರೆ, ನನ್ನ ಗಂಡ ನನ್ನ ಹೊಡಿತಾನೆ, ಹೀಗೆಲ್ಲ ಟಾರ್ಚರ್ ಇದೆ ಅಂತ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಒಂದಿನ ಸಂಜೆ ಗಂಡನ ಮೊಬೈಲ್ಗೆ ಅಣ್ಣ ಫೋನ್ ಮಾಡಿದಾಗ ಅಣ್ಣ ಕೇಳ್ತಾನೆ, ಹೇಗಿದೆಯಮ್ಮ ಅಂದಾಗ, ಅಣ್ಣ ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ, ಊರಿಗೆ ಬರಲ್ವಾ ಅಂತ ಕೇಳ್ತಾನೆ ಅಣ್ಣ. ಆವಾಗ ತಂಗಿ ಹೇಳ್ತಾಳೆ, ಇಲ್ಲ ಅಣ್ಣ, ಊರಿಗೆ ಬರೋಕ್ಕಾಗಲ್ಲ, ಅಂದರೆ ತುಂಬ ಕೆಲಸ ಇದೆ ಇವ್ರಿಗೆ, ರಜೆ ಹಾಕೋಕ್ಕಾಗಲ್ಲ, ನೀನೇ ಬಂದ್ಬಿಡು, ನನಗೂ ನೋಡಬೇಕು ನಿನ್ನ ಅಂತ ಹುಡುಗಿ ಹೇಳಿದಾಗ, ಸರಿ ಆಯ್ತಮ್ಮ, ನಾನು ಫಾರಿನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸಾಲ ಇದೆ, ಸಾಲ ತೀರಿಸ್ಬೇಕು. ಸಾಲ ಬೇಗ ತೀರಬೇಕು ಅಂದರೆ ನಾನು ಫಾರಿನ್ಗೆ ಹೋಗಿ ದುಡಿಲೇಬೇಕಮ್ಮ. ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನನ್ನ ಖುಷಿಯಿಂದ ಕಳಿಸ್ಕೊಡು, ಹಠ ಮಾಡಬೇಡ ನನ್ನ ಅಂತ ಕೇಳ್ತಾನೆ ಅಣ್ಣ. ಇಲ್ಲ ಅಣ್ಣ, ಹೋಗಬೇಡ, ಇಲ್ಲೇ ಚೆನ್ನಾಗಿದೆ ಕೆಲಸ, ಇಲ್ಲೇ ಇರು, ಹೋಗೋದು ಬೇಡ, ನೀನು ಅಷ್ಟು ದೂರ ಹೋಗಿ ದುಡಿಬೇಕು ಅನ್ನೋದೇನಿಲ್ಲ ಅಂತ ಹುಡುಗಿ ಹೇಳ್ತಾಳೆ. ಇಲ್ಲ, ಹಠ ಮಾಡಬೇಡ, ಖುಷಿಯಿಂದ ಕಳಿಸ್ಕೊಡು, ಇಲ್ಲಿದ್ದರೂ ಒಂದೇ, ಫಾರಿನ್ನಲ್ಲಿದ್ದರೂ ಒಂದೇ, ನೀನು ನಮ್ಮ ಮನೇಲಿದೆಯಾ, ಗಂಡನ ಮನೇಲಿ ತಾನೇ ಇದೆಯಾ, ಬಿಡು, ನಾನು ಫೋನ್ ಮಾಡ್ತಾ ಇರ್ತೀನಿ, ಇಲ್ಲಿಂದ ಹೇಗೆ ಡೈಲಿ ನೀನು ಕಾಲ್ ಮಾಡಿ ಮಾತಾಡ್ತೀನೋ ಅಲ್ಲೂ ಹಾಗೆ ಮಾಡ್ತಾ ಇರ್ತೀನಮ್ಮ, ಹಠ ಮಾಡಬೇಡ ಅಂತ ಹೇಳ್ತಾನೆ ಅಣ್ಣ. ಸೊ ಆವಾಗ ತಂಗಿ, ಸರಿ ಆಯಿತು ಅಣ್ಣ ಅಂತ ಹೇಳ್ಬಿಟ್ಟು ಒಪ್ಕೊತಾಳೆ. ಒಂದಿನ ಊರಿಂದ ಮನೆಗೆ ಅಣ್ಣ ಬರ್ತಾನೆ, ತಂಗಿ ಮನೆಗೆ. ತಂಗಿ ಅಣ್ಣನ ನೋಡಿ ತುಂಬ ಖುಷಿ ಪಡ್ತಾಳೆ. ಅವಳ ಮನಸ್ಸಲ್ಲಿರೋ ನೋವೆಲ್ಲನೆಲ್ಲ ಹೇಳ್ಕೊಬೇಕು ಅಂತ ಸಡನ್ನಾಗಿ ಆ ಕ್ಷಣಕ್ಕೆ ಅನಿಸುತ್ತೆ ಅವಳಿಗೆ.
ಆದರೆ ನಾನು ನನಗೆ ಈ ಥರ ಎಲ್ಲ ಆಗ್ತಿದೆ, ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ನಾನು ನನ್ನ ನೋವನ್ನು ನನ್ನ ಅಣ್ಣನ ಹತ್ರ ಹೇಳ್ಕೊಂಡ್ರೆ ಅವ್ನು ಎಲ್ಲಿ ಸಂಕಟ ಪಡ್ತಾನೋ, ಅವನು ಎಲ್ಲಿ ನೋವು ಅನುಭವಿಸ್ತಾನೋ, ಅವನು ಬೇರೆ ಫಾರಿನ್ಗೆ ಹೋಗಬೇಕು ಅಂತ ಹೊರಟಿದ್ದಾನೆ ಅಂತ ಹೇಳ್ಬಿಟ್ಟು ಅವನ ಮುಂದೆ ಏನೂ ಹೇಳ್ಕೊಳ್ಳೋದಿಲ್ಲ. ತುಂಬ ಖುಷಿಯಾಗಿ ಓಡಾಡಿಕೊಂಡು ಇರ್ತಾಳೆ. ಅಣ್ಣನ ನೋಡಿ ತುಂಬ ಖುಷಿ ಆಗ್ತಾಳೆ. ಸ್ವಲ್ಪ ತವ್ರ ಮನೆಯಿಂದ ಅಂದರೆ ಅವಳಿಗೆ ಏನೆಲ್ಲ ಇಷ್ಟ ಇರುತ್ತೋ ಆ ವಸ್ತುಗಳನ್ನು ತೊಗೊಂಡು ಹೋಗ್ತಾನೆ ತವ್ರ ಮನೆಯಿಂದ. ತೊಗೊಂಡು ಬಂದಿರ್ತಾನೆ. ಫುಲ್ ಒಂದು ನೈಟು ತಂಗಿ ಮನೇಲೇ ಇರ್ತಾನೆ. ನನ್ನ ತಂಗಿ ಖುಷಿಯಾಗಿದ್ದಾಳೆ ಅಂತ ಅಂದರೆ ಅವಳು ಖುಷಿಯಾಗಿ ಓಡಾಡಿಕೊಂಡು ಅಣ್ಣ ಬಂದಿದ್ದಾನೋ ಅನ್ನೋ ಖುಷಿಯಲ್ಲಿರ್ತಾಳೆ. ಸೊ ಅವಳನ್ನು ನೋಡಿ ಅವನು ಅಂದ್ಕೊಂಡಿರ್ತಾನೆ ಅವ್ರ ಅಣ್ಣ, ನನ್ನ ತಂಗಿ ತುಂಬ ಖುಷಿಯಾಗಿದ್ದಾಳೆ, ನಾನು ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದೀನಿ, ನನ್ನ ಜವಾಬ್ದಾರಿ ಮುಗ್ದಂಗಾಯಿತು ಅಂತ ಅಂದ್ಕೊತಾನೆ. ಆದರೆ ಅವನಿಗೇನು ಗೊತ್ತಿರುತ್ತೆ ಅವಳಲ್ಲಿ ಪಡ್ತಾ ಇರೋ ನೋವು ಸಂಕಟ ಅವನಿಗೆ ಗೊತ್ತಿರಲ್ಲ. ತಂಗಿ ಕರೆದು ಬುದ್ಧಿ ಹೇಳ್ತಾನೆ, ನಾನು ಫಾರಿನ್ಗೆ ಹೋಗಿ ಬರ್ತೀನಿ 3 ಇಯರ್ಸಲ್ಲಿ, ಡೈಲಿ ಕಾಲ್ ಮಾಡ್ತಾ ಇರ್ತೀನಮ್ಮ, ಮಾತಾಡು, ಆದರೆ ಬೇಜಾರಾಗಬೇಡ, ನೀನು ಖುಷಿಯಾಗಿ ಕಳಿಸ್ಕೊಡ್ಬೇಕು ನನಗೆ ಅಂತ ಹೇಳ್ತಾನೆ. ಸರಿ ಆಯ್ತಣ್ಣ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಳೆ. ಒಂದಿನ ನೈಟು ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಆಗಿದ್ದು ಬೆಳಗಾಯಿತು ಹೋಗ್ತಾನೆ. ಅವನು ಡ್ಯೂಟಿಗೆ ಬೇರೆ ಹೋಗಬೇಕಿರುತ್ತೆ. ಸೊ ಹೋಗ್ತಾನೆ. ಹೋಗಿ ಸ್ವಲ್ಪ ದಿನ ಆದಮೇಲೆ ಒಂದಿನ ಬಂದೇ ಬಿಡ್ತು. ಅಂದರೆ ಅವರಣ್ಣ ಫಾರಿನ್ಗೆ ಹೋಗೋ ದಿನ ಬಂದೇ ಬಿಡ್ತು. ತಂಗಿಗೆ ತುಂಬ ದುಃಖ ಆಗುತ್ತೆ. ಅಳ್ತಾ ಇರ್ತಾಳೆ, ತುಂಬ ಅಂದರೆ ತುಂಬ ಅಳ್ತಾ ಇರ್ತಾಳೆ. ಆವಾಗ ಅವಳಿಗೆ ಸಮಾಧಾನ ಮಾಡ್ತಾನೆ, ನಾನು ಹೋಗ್ತಾ ಇದ್ದೀನಿ, ಸೊ ನೀನು ಈ ಥರ ಅಳ್ತಾ ಕಳಿಸ್ಕೊಟ್ರೆ ನಾನು ಹೇಗೆ ಹೋಗಲಿ, ನನಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಖುಷಿಯಿಂದ ಇರು ಅಂತ ಹುಡುಗಿಗೆ ಹೇಳ್ತಾನೆ ಅಣ್ಣ. ಸರಿ ಆಯಿತು ಅಂತ ಸುಮ್ಮನೆ ಇರ್ತಾಳೆ. ಆದರೆ ಅವಳ ಮನಸ್ಸಲ್ಲಿ ತುಂಬಾ ದುಃಖ ಇರುತ್ತೆ. ಹುಡುಗಿ ಅಣ್ಣ ತಂಗಿ ಗಂಡನ ಹತ್ರ ಬರ್ತಾನೆ. ಬಂದು ಒಂದು ಭಾಷೆ ತೊಗೊತಾನೆ. ಏನಂದರೆ, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವಳು ಏನೇ ತಪ್ಪು ಮಾಡಿದ್ರು ಅವಳನ್ನು ಕ್ಷಮಿಸಿ, ಎಷ್ಟೇ ಕಷ್ಟ ಬಂದರೂ ಕೂಡ ಅವಳನ್ನ ಎಷ್ಟು ಕಷ್ಟ ಬಂದರೂ ಅವಳು ನೀವು ಕೈ ಬಿಡಬಾರ್ದು, ತುಂಬ ಚೆನ್ನಾಗಿ ನೋಡ್ಕೊಬೇಕು ಅವಳನ್ನು ಅಂತ ಮಾತು ತೊಗೊತಾನೆ. ಆಮೇಲೆ ಅವನ ಹತ್ರ ಮಾತು ತೊಗೊಂಡಾದ್ಮೇಲೆ ಮತ್ತೆ ತಂಗಿ ಹತ್ರ, ನೀನು ಯಾವತ್ತೂ ಗಂಡನ ಬಿಟ್ಟು ಹೋಗಬಾರ್ದು, ಎಂಥದ್ದೇ ಕಷ್ಟ ಬಂದರೂ ನೀನು ಗಂಡನ ಜೊತೆನೇ ಇರ್ತೀನಿ ಅಂತ ಪ್ರಾಮಿಸ್ ಮಾಡು ಅಂತ ಪ್ರಾಮಿಸ್ ಮಾಡ್ಕೊತಾನೆ. ಎಂಥದ್ದೇ ಕಷ್ಟ ಬಂದರೂ ನೀನು ಬಿಟ್ಟು ಹೋಗಬಾರ್ದು ಗಂಡನ ಜೊತೆನೇ ಇರಬೇಕು ನೀನು ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡು ಹೋಗ್ತಾನೆ. ತಂಗಿನ ಬಿಟ್ಟು ಅಣ್ಣ ಹೋಗ್ತಾನೆ ಫಾರಿನ್ಗೆ. ಫ್ಯಾಮಿಲಿ ಎಲ್ಲ ಹೋಗಿರುತ್ತೆ. ವಾಪಸ್ ಮನೆಗೆ ಎಲ್ಲರೂ ಬರ್ತಾರೆ. ಅಣ್ಣ ಫಾರಿನ್ಗೆ ಹೋಗಿ ತಲುಪಿದ ಕೂಡಲೇ ಕಾಲ್ ಮಾಡ್ತಾನೆ, ನಾನು ಸೇಫಾಗಿ ಬಂದೆ, ನೀನು ಹುಷಾರಾಗಿ ಇರು, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಟೈಮ್ಗೆ ಸರಿಯಾಗಿ ಊಟ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಅಂದರೆ ಅವನಿಗೂ ದುಃಖ ಇರುತ್ತೆ, ಬಿಟ್ಟು ಬಂದೆ ನಾನು ನನ್ನ ತಂಗಿನ, ಅಂದರೆ ಅವಳ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಇಬ್ಬರು ಒಬ್ರನ್ನೊಬ್ರು ತಪ್ಪಿಕೊಂಡು ತುಂಬ ಹತ್ತಿರ್ತಾರೆ ಏರ್ಪೋರ್ಟಲ್ಲಿ. ಹೋಗೋದೇ ಬೇಡ ಬಿಡಮ್ಮ, ನಾನು ಇಲ್ಲೇ ಇರ್ತೀನಿ ಅನ್ನೋ ಸಿಚುವೇಶನಿಗೆ ಕೂಡ ಬಂದುಬಿಟ್ಟಿರ್ತಾನೆ ಅವರಣ್ಣ. ಬಟ್ ತುಂಬ ದುಡ್ಡು ಖರ್ಚು ಮಾಡಿ ಹೋಗ್ತಾ ಇರೋ ಕಾರಣದಿಂದಾಗಿ ಇಲ್ಲ ಹೋಗಲೇಬೇಕು ಅಂತ ಮನಸ್ಸು ಮಾಡಿ ಹೋಗ್ಬಿಡ್ತಾನೆ. ಆದರೆ ಹುಡುಗಿ ಇಲ್ಲಿ ಮನೇಲಿ ಜೀವನನೇ ಬೇರೆ ಥರ ಇರುತ್ತೆ. ಆ ಹುಡುಗಿ ಜೀವನನೇ ಬೇರೆ ಥರ. ಆದರೆ ಅವ್ರ ಅಣ್ಣಂಗೆ ಗೊತ್ತಿರಲ್ಲ ಆ ಹುಡುಗಿ ಜೀವನ ಈ ಥರ ಇದೆ, ಅಂದರೆ ಅವಳು ಚೆನ್ನಾಗಿಲ್ಲ ಅಂತ. ಅವನಿಗೆ ಗೊತ್ತಿರಲ್ಲ. ಭಾಷೆ ಬೇರೆ ತೊಗೊಂಡು ಹೋಗಿರ್ತಾನೆ ನನ್ನ ಅಣ್ಣ. ಇವನು ಹೀಗೆಲ್ಲ ಭಾಷೆ ತೊಗೊಂಡಲ್ಲ, ಇಂಥ ಅನುಮಾನದ ಪಿಶಾಚಿ ಜೊತೆ ನಾನು ಹೇಗೆ ಸಂಸಾರ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿ ತುಂಬ ಟೆನ್ಷನಲ್ಲಿ, ತುಂಬ ಸ್ಟ್ರೆಸ್ ಇರುತ್ತೆ ಅವಳಿಗೆ. ತುಂಬಾ ಹೆಲ್ತ್ ಇಶ್ಯೂ ಆಗುತ್ತೆ ಹುಡುಗಿಗೆ. ತುಂಬ ಹೆಲ್ತ್ ಇಶ್ಯೂ ಆಗುತ್ತೆ ಅಂದರೆ ಒಂದಿನ ಹಾಸ್ಪಿಟ್ಲು, ಒಂದಿನ ಮನೆ, ಹೀಗೆ ಯಾವಾಗಲೂ ಬೆಡ್ ರೆಸ್ಟಲ್ಲಿರ್ತಾಳೆ. ಯಾವಾಗಲೂ ಲೋ BP ಆಗ್ತಾನೆ ಇರುತ್ತೆ. ಯಾವಾಗಲೂ ಹುಷಾರಿಲ್ದೇ ಇರ್ತಾಳೆ. ಒಂದು 3 ತಿಂಗಳು ಹೀಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹೆಲ್ತ್ ಸರಿ ಇರಲ್ಲ. ಒಂದಿನ ತಂಗಿಗೆ ಫೋನ್ ಬರುತ್ತೆ. ಆ ಫೋನು ಹೇಗಂದರೆ ನೈಟ್ ಫಾರಿನಿಂದ ಬರುತ್ತೆ ಫೋನ್ ಅವಳಿಗೆ. ತಂಗಿಗೆ ಬೆಡ್ ರೆಸ್ಟಲ್ಲಿ ಇರ್ತಾಳೆ ತಂಗಿ. ಫಾರಿನಿಂದ ಫೋನ್ ಬರುತ್ತೆ. ಅಂದರೆ ಅವ್ರ ಅಣ್ಣನ ಫೋನೇ ಆಗಿರುತ್ತೆ ಅದು. ಅವ್ರ ಅಣ್ಣನ ಫೋನಿಂದ ಯಾರೋ ಬೇರೆಯವ್ರು ಕಾಲ್ ಮಾಡಿರ್ತಾರೆ. ಆ ಹುಡುಗಿ ಮುಂದೆ ಅವಳ ಪರಿಸ್ಥಿತಿ ಹೇಗಿರುತ್ತೆ, ಅವಳು ಏನಾಗ್ತಾಳೆ ಅಂದರೆ ನಿಜವಾಗ್ಲೂ
ಏನು ವಿಷಯ ಇರ್ಬೋದು ಅಂತ ನೆಕ್ಸ್ಟ್ ವೀಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋ ಇದೇ ಥರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.